ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಸಮಯದಲ್ಲಿ ನಮ್ಮ ಯೇಸುವಿನ ಮಾತುಗಳನ್ನು ಧ್ಯಾನಿಸುವುದಕ್ಕಾಗಿ ಆತನ ದಿವ್ಯ ಆಶೀರ್ವಾದ ಹೊಂದಲು ಸಿದ್ಧರಾಗಿದ್ದೀರಾ? ಬನ್ನಿ ಚಿಕ್ಕ ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ವರ್ಷಾಂತ್ಯದಲ್ಲಿ ದೇವರೇ, ನಿಮ್ಮ ದಿವ್ಯ ಆಶೀರ್ವಾದಕ್ಕಾಗಿ ನಾವು ನಿಮ್ಮ ಸನ್ನಿಧಿಯಲ್ಲಿ ಕೂಡಿ ಬಂದಿದ್ದೇವೆ. ನಾವು ಕುಟುಂಬ ಸಹಿತವಾಗಿ ಆಶೀರ್ವದಿಸುವ ಹಾಗೆ ಅಂತಹ ದಿವ್ಯ ಆಶೀರ್ವಾದಗಳನ್ನು ಈ ಅನುದಿನದ ಧ್ಯಾನ ವೀಕ್ಷಿಸುತ್ತಿರುವ ಪ್ರತಿ ಕುಟುಂಬಕ್ಕೆ ಅನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಇನ್ನೇನು ಈ ವರ್ಷದ ಕೊನೆಯಲ್ಲಿ ನಾವಿದ್ದೇವೆ. ಕೆಲವೇ ದಿನಗಳು ನಮ್ಮ ಮುಂದಿವೆ. ಕೇವಲ ಕೆಲವು ದಿನಗಳು ನಮ್ಮ ಮುಂದೆ ಇವೆ ಅಲ್ಲವೇ? ಹಾಗಾದರೆ ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಗಳಿವೆಯಾ? ನಾವು ದೇವರಿಂದ ಆಶೀರ್ವದಿಸಲ್ಪಟ್ಟಿದ್ದೇವಾ? ನೆಕ್ಸ್ಟ್ ಇಯರ್ ಅಂದರೆ 2024 ದೇವರ ಆಶೀರ್ವಾದ ಹೊಂದಬೇಕು ಎಂದು ಆಸೆ ಪಡುವಂತಹ ಸಂಗತಿಯನ್ನು ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು, ಈ ವರ್ಷದಲ್ಲಿ ನಾನು ನಿಜವಾಗಲೂ ಆಶೀರ್ವದಿಸಲ್ಪಟ್ಟಿದ್ದೇನಾ? ದೇವರು ನನ್ನನ್ನು ಹೆಚ್ಚಿಸಿದ್ದಾರೋ? ದಿವ್ಯದಾನದಿಂದ ತುಂಬಿಸಿದ್ದಾರೋ? ನಾನು ಮಾಡಿದ ಕೆಲಸ ಅಭಿವೃದ್ಧಿಯಾಗಿದೆಯೋ? ಹೇಗಿದೆ ನನ್ನ ಜೀವಿತ ಎಂದು ಒಮ್ಮೆ ಪರಿಶೀಲಿಸಿಕೊಂಡು ಕರ್ತನನ್ನು ಸ್ತುತಿಸುವ ಸಮಯ ಇದಾಗಿದೆ. ನೀವು ಯಾವತ್ತೇ ಆಗಲಿ ಕೀರ್ತನೆ 127ನೇ ಅಧ್ಯಾಯ 128ನೇ ಅಧ್ಯಾಯ ಓದಿದ್ದೀರಾ? ಈ ಕೀರ್ತನೆ 127ನೇ ಅಧ್ಯಾಯ 128ನೇ ಅಧ್ಯಾಯ ಬರೆದಿರೋದು ಸೊಲೊಮೋನನು ಎಂಬುದಾಗಿ ನೋಡ್ತೇವೆ. ಸೊಲೊಮೋನನೇ ಬರೆದಿದ್ದಾನೆ. ದಾವೀದನ ಕೀರ್ತನೆಗಳು ಎಂದು ಜನರಲ್ ಆಗಿ ಸಾಮಾನ್ಯವಾಗಿ ಹೇಳಿದ್ರು ಕೂಡ ಈ 150 ಕೀರ್ತನೆಗಳಲ್ಲಿ ಕೆಲವರು ಬರೆದವರು ಯಾರೆಂದು ಗೊತ್ತಿಲ್ಲ. ಕೆಲವೊಂದು ಭಾಗ ಮೋಶೆ ಕೂಡ ಬರೆದಿದ್ದಾನೆ, ಮತ್ತು ಸೊಲೊಮೋನನು ಕೆಲವೊಂದು ಬರೆದಿದ್ದಾನೆ, ಆಸಾಫನು ಕೂಡ ಬರೆದಿದ್ದಾನೆ, ಕೊರಹನ ಮಕ್ಕಳು ಬರೆದಿದ್ದಾರೆ, ಅಫ್ಕೋರ್ಸ್ ದಾವೀದನು ಕೂಡ ಬರೆದಿದ್ದಾನೆ. ಆದರೆ ಈ ಕೀರ್ತನೆ ಸೊಲೊಮೋನನು ಬರೆದದ್ದಾಗಿದೆ. 2ನೇ ವಚನದಲ್ಲಿ ಏನು ಹೇಳ್ತಾನೆ ನೋಡಿ: ನೀವು ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೂಡ ಕೊಡುತ್ತಾನೆ. ಬೆಳಗ್ಗೆ ಬೇಗ ಎದ್ದು ಪ್ರಾರ್ಥಿಸುವುದಾದರೆ ಆಶೀರ್ವಾದ ಸಿಗುತ್ತೆ. ಆದರೆ ಬೆಳಗ್ಗೆ ಬೇಗ ಎದ್ದು ಕೆಲಸ ಎಂದು ಪ್ರಯಾಸ ಪಟ್ಟರೆ, ಮಧ್ಯರಾತ್ರಿಯವರೆಗೂ ಕೆಲಸ ಮಾಡಿ ಆಯಾಸಗೊಂಡು ತಿರುಗಿ ಮನೆಗೆ ಬಂದರೆ, ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ದುಡ್ಡು ಸಂಪಾದಿಸಿಕೊಂಡ್ರು ಉಳಿತಾಯ ಎಲ್ಲಿದೆ? ಅನಾರೋಗ್ಯಕ್ಕೆ ಗುರಿಯಾಗಿ ಸಂಪಾದಿಸಿದ್ದನ್ನೆಲ್ಲ ಹಾಸ್ಪಿಟಲ್ಗಾಗಿ ಖರ್ಚಾಗ್ತಿದೆ, ಹೌದಲ್ಲವೋ? ನಾವು ನಂಬಿಗಸ್ತರಾಗಿರೋದಾದ್ರೆ ನಮ್ಮ ದೇವರು ನಮ್ಮ ಕಷ್ಟಾರ್ಜಿತವನ್ನು ಆಶೀರ್ವದಿಸುವವರಾಗಿದ್ದಾರೆ. ಹಾಗಂತ ಸುಮ್ಮನೆ ಪ್ರಯಾಸ ಪಡುವುದರಲ್ಲಿ ಪ್ರಯೋಜನವಿಲ್ಲ. ಮನುಷ್ಯ ಕಷ್ಟಪಡುವುದರಿಂದ ಆಶೀರ್ವಾದ ಹೆಚ್ಚಾಗುವುದಿಲ್ಲ, ಅಧಿಕ ಆಗೋದಿಲ್ಲ. ಅರಣ್ಯದಲ್ಲಿ ಆಕಾಶದಿಂದ ದೇವರು ಮನ್ನ ಸುರಿಸಿದಾಗ ಪ್ರತಿಯೊಬ್ಬರು ತಮಗೆ ಬೇಕಾದಷ್ಟು ಮನ್ನ ತೆಗೆದುಕೊಳ್ಳಬೇಕೆಂದು ದೇವರು ಹೇಳಿದರು. ಕೆಲವರು ಅತಿ ಆಸೆ ಪಟ್ಟು ಒಂದು ವಾರಕ್ಕೆ ಬೇಕಾದಷ್ಟು ತಗೊಳ್ಳೋಣ ಎಂಬುದಾಗಿ ಕಷ್ಟಪಟ್ಟು ಹೆಚ್ಚು ಮನ್ನ ತೆಗೆದುಕೊಳ್ಳುತ್ತಾರೆ. ಆದರೆ ಅದು ಮನೆಗೆ ತಕೊಂಡು ಹೋಗೋಷ್ಟೊತ್ತಿಗೆ ಕರೆಕ್ಟಾಗಿ ಅವರಿಗೆ ಎಷ್ಟು ಬೇಕಿತ್ತೋ ಅಷ್ಟೇ ಆಗ್ತಿತ್ತಂತೆ. ಎಷ್ಟೇ ತಗೊಂಡ್ರು ಕೂಡ ಹೆಚ್ಚಾಗ್ತಾ ಇರಲಿಲ್ಲಂತೆ. ಹಾಗೆಯೇ ದೇವರು ನಮಗೆ ಎಷ್ಟು ಆಶೀರ್ವಾದಗಳನ್ನು ಕೊಡಲು ಇಚ್ಛಿಸಿದ್ದಾರೋ, ಯಾವಾಗ ಎಷ್ಟು ಕೊಡಬೇಕೆಂದು ಆತನಿಗೆ ಬಹಳ ಚೆನ್ನಾಗಿ ಗೊತ್ತು. ಆಶೀರ್ವಾದಗಳು ಕೂಡ ಸ್ವಲ್ಪ ಭಾರವುಳ್ಳವುಗಳೇ. ನೀವು ಹೊರಿಸಲು ಸಾಧ್ಯವಾದಷ್ಟು ಭಾರವನ್ನೇ ಹೊರುವಿರಿ ಹೊರತು ಆಕಾಶದಷ್ಟು ಭಾರ ಹೊರಲಿಕ್ಕೆ ಆಗುತ್ತಾ? ನಮ್ಮನ್ನು ದೇವರು ಅದಕ್ಕೆ ಹಂತ ಹಂತವಾಗಿ ಆಶೀರ್ವದಿಸುತ್ತೇನೆ ಅಂದಿದ್ದಾರೆ. ಆದರೆ ಕೆಲವರಿಗೆ ದುರಾಸೆ ಇರುತ್ತೆ. ಓವರ್ನೈಟಲ್ಲಿ ಏನೋ ಮಾಡಲು ಬಯಸಿ ಬೇಗ ಐಶ್ವರ್ಯವಂತರಾಗಲು ಬಯಸುತ್ತಾರೆ. ಮುಗಿಲು ಮುಟ್ಟುವಷ್ಟು ಉನ್ನತಕ್ಕೆ ಹೋಗಲು ಬಯಸುತ್ತಾರೆ. ನೀವು ಬೆಳಗ್ಗೆ ಎದ್ದು ಮಧ್ಯರಾತ್ರಿಯವರೆಗೂ ಒಂದು ವೇಳೆ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ಅದೆಲ್ಲವೂ ವ್ಯರ್ಥವೇ. ಆದರೆ ದೇವರಿಗೆ ಪ್ರಿಯರಾದವರು ನಿದ್ರೆ ಮಾಡುವಾಗಲೂ ಆತನು ಅವರಿಗೆ ಅದನ್ನು ಕೊಡ್ತಾನಂತೆ. ವಾಹ್, ಎಂಥ ದೊಡ್ಡ ದೇವರು ನೋಡಿ! ನಾವು ನಿದ್ರೆ ಮಾಡುತ್ತಿರುವಾಗ ವೇಸ್ಟ್ ಅಂದುಕೊಳ್ತೇವೆ. ಇಲ್ಲ, ನಾವು ನಿದ್ರೆ ಮಾಡುತ್ತಾ ಇರುವಾಗ ನಮ್ಮ
ಶರೀರದೊಳಗೆ ನೂತನ ಬಲ ರೆಸ್ಟೋರೇಷನ್ ಆಗುತ್ತಾ ಇರುತ್ತೆ. ಚೆನ್ನಾಗಿ ನಿದ್ರೆ ಮಾಡಿ ಎದ್ದವರು ಫ್ರೆಶ್ ಆಗಿರ್ತಾರೆ ನೋಡಿ. ನಮ್ಮ ಅವಯವಗಳೆಲ್ಲ ತಮ್ಮಷ್ಟಕ್ಕೆ ತಾವೇ ಚೈತನ್ಯಗೊಳ್ಳುವ ಹಾಗೆ ದೇವರು ನಮ್ಮ ದೇಹದಲ್ಲಿರಲು ಅವಶ್ಯಕವಿಲ್ಲದ ವ್ಯರ್ಥ ಪದಾರ್ಥಗಳೆಲ್ಲ ಹೊರಗೆ ಹೋಗುವುದಕ್ಕಾಗಿ, ಡೆಡ್ ಸೆಲ್ಸ್ ಎಲ್ಲ ಹೋಗಿ ರೆಸ್ಟೋರ್ ಆಗಿ ಹೊಸ ಸೆಲ್ಸ್ ಹುಟ್ಟಿ ಬರುವುದಕ್ಕಾಗಿ, ಹೀಗೆ ದೇವರ ಆಶೀರ್ವಾದಗಳು ನಾವು ನಿದ್ರೆ ಮಾಡುತ್ತಿರುವಾಗಲೂ ಕೂಡ ಆತನ ಹಸ್ತ ನಮ್ಮನ್ನು ಆಶೀರ್ವದಿಸುವಾಗ ನಮಗೆ ಆರೋಗ್ಯ ಉಂಟಾಗ್ತದೆ. ದೇವರು ಬೆಳಗಾಗುವ ತನಕ ನಮಗೇನೆಲ್ಲ ಬೇಕೋ ಅದನ್ನು ಸಿದ್ಧ ಮಾಡ್ತಾರೆ. ಆಕಾಶ ಪಕ್ಷಿಗಳಿಗೆ ಆಹಾರವನ್ನು ಸಿದ್ಧ ಮಾಡಿದ ಕರ್ತನು ಯಾವ ದಿನಕ್ಕೆ ನಮಗೆ ಏನು ಬೇಕೋ ಅದನ್ನು ದೇವರು ಕೊಡುವ ಆತನಾಗಿದ್ದಾರೆ. ಆತನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೂಡ ಅದನ್ನು ಕೊಡುತ್ತಾನೆ. ಈ ದಿನಮಾನಗಳಲ್ಲಿ ಸರಿಯಾಗಿ ನಿದ್ದೆ ಬರಲ್ಲ ಎಂಬ ಒಂದು ದೊಡ್ಡ ವ್ಯಾಧಿ ಆಗ್ಬಿಟ್ಟಿದೆ. ಅನಾವಶ್ಯಕವಾದ ಭಾರ ಮನಸ್ಸಲ್ಲಿ ಇಟ್ಕೊಂಡು, ಎಂಗ್ಸೈಟಿ ಇಟ್ಕೊಂಡು, ಆತಂಕ ಇಟ್ಕೊಂಡ್ರೆ ನಿದ್ರೆ ಎಲ್ಲಿಂದ ಬರುತ್ತೆ ಹೇಳಿ? ನಾವು ನಿದ್ರೆ ಮಾಡುವಾಗಲೇ ನಾವು ಎಲ್ಲಾ ವಿಷಯಗಳಲ್ಲಿ ನೂತನಗೊಳ್ಳುತ್ತೇವೆ. ನಮ್ಮ ಜೀವಿತದಲ್ಲಿ ಬರ್ನ್ಔಟ್ ಆಗುವುದು ಅಂದರೆ ಮಾಡಬೇಕಾದ ಕೆಲಸಕ್ಕಿಂತಲೂ ಹೆಚ್ಚಾಗಿ ಮಾಡಿ ನಮ್ಮನ್ನು ನಾವು ಬಲಹೀನಪಡಿಸಿಕೊಳ್ತಿದ್ದೇವೆ ಹೊರತು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ದೇವರ ಚಿತ್ತದಲ್ಲಿ ಆಯಾ ದಿನದ ಕೆಲಸ ಆಯಾ ದಿನಕ್ಕೆ ಮುಗಿಸಿಕೊಳ್ಳುತ್ತಾ ನಮ್ಮ ಸಮಸ್ಯೆಗಳನ್ನು ಕರ್ತನಿಗೆ ಸಮರ್ಪಿಸಿ ನಾವು ಒಪ್ಪಿಸಿಕೊಡೋದಾದರೆ ಕರ್ತನು ಬೆಳಗಾಗೋಷ್ಟೊತ್ತಿಗೆ ನಮ್ಮ ಹೃದಯದ ತವಕವನ್ನು, ನಮ್ಮ ಅವಶ್ಯಕತೆಗಳನ್ನು ಸಿದ್ಧ ಮಾಡಿಡುವ ಆತನಾಗಿದ್ದಾನೆ. ನಂಬಿರಿ ಯೇಸುವನ್ನು. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಏನನ್ನು ಕೊಡ್ತಿದ್ದಾರೆ? ಏನ್ ಕೊಡ್ತಾರೆ ಪ್ರಿಯರೇ? ನಿಮ್ಮ ಮನೆಯಲ್ಲಿ ಒಂದು ಗುಲಾಬಿ ಗಿಡ ಇದೆ ಅಂದ್ಕೊಳ್ಳಿ, ಒಂದು ಸಣ್ಣ ಮೊಗ್ಗು ಬಿಟ್ಟಿದೆ ಅಂದ್ಕೊಳ್ಳಿ. ನಾಳೆ ಅದು ಅರಳುವಾಗ ತಲೆಯಲ್ಲಿಟ್ಕೊಳ್ಬೇಕೆಂದು ನೀವು ಬಯಸಿದವರಾಗಿ ನೀವು ರಾತ್ರಿ ಇಡೀ ಕೂತ್ಕೊಂಡು ಆ ಮೊಗ್ಗಿಗೆ ಬೇಗನೆ ಅರಳು ಬೇಗನೆ ಅರಳು ಎಂದು ಹೇಳುವ ಅಗತ್ಯವಿಲ್ವಲ್ಲ? ನಿಮ್ಮ ಪಾಡಿಗೆ ನೀವು ಚೆನ್ನಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದೇಳೋಷ್ಟೊತ್ತಿಗೆ ತನ್ನಷ್ಟಕ್ಕೆ ತಾನು ಅದು ಅರಳುತ್ತದಲ್ಲವೇ? ಒಳ್ಳೆ ಸುವಾಸನೆ ಹೊರಚೆಲ್ಲುತ್ತದಲ್ಲವೇ? ಈ ರೀತಿ ನಮಗೆ ಗೊತ್ತಾಗದ ಹಾಗೆ ಆಯಾ ದಿನಕ್ಕೆ ತಕ್ಕಂತೆ ದೇವರು ನಮ್ಮನ್ನು ಅಭಿವೃದ್ಧಿಗೊಳಿಸುತ್ತಿದ್ದಾರೆ. ನಮ್ಮ ಮಕ್ಕಳು ಹೇಗೆ ಬೆಳೆಯುತ್ತಿದ್ದಾರೆಂದು ನಿಮಗೆ ಗೊತ್ತಾ? ನೀವು ಅವರಿಗೆ ಒಳ್ಳೆ ಆಹಾರ ಬಹುಶಃ ಕೊಡ್ತಾ ಇರಬಹುದೇನೋ, ಆದರೆ ಅವರ ಬೆಳವಣಿಗೆ ಯಾವ ರೀತಿ ಉಂಟಾಗುತ್ತದೆ ಗೊತ್ತಾ? ಮಲಗುತ್ತಾರೆ ಎದ್ದೇಳ್ತಾರೆ, ಮಲಗುತ್ತಾರೆ ಎದ್ದೇಳ್ತಾರೆ. ಮತ್ತೆ ಎಷ್ಟು ಸೆಂಟಿಮೀಟರ್ ಅವರು ಉದ್ದ ಬೆಳೆದಿದ್ದಾರೆ ಎಂಬುದು ಈ ದಿನಗಳಲ್ಲಿ ಯಾರೂ ಲೆಕ್ಕಿಸುತ್ತಿಲ್ಲ. ಅದು ಹೇಗೆ ಗೊತ್ತಾಗುತ್ತೆ? ಅಯ್ಯೋ, ಮೊನ್ನೆ ತಾನೇ ಈ ಡ್ರೆಸ್ ಕೊಡಿಸಿದ್ದೇವೆ, ಅಷ್ಟೇ ಇಷ್ಟು ಚಿಕ್ಕದಾಗ್ಬಿಡ್ತಲ್ಲ, ಅಷ್ಟು ಬೇಗನೆ ಬಿಗಿಯಾಯ್ತಲ್ಲವೇ ಎಂದು ಹೇಳುವಾಗ ಆ ಮಗುವಿನ ಮನಸ್ಸಿನೊಳಗೆ ಒಂದು 6 ಮಂತ್ಸ್ನಲ್ಲಿ ಇಲ್ಲವೇ 1 ಇಯರ್ನಲ್ಲಿ ಹೇಗೆ ಬೆಳೆಯುತ್ತಿದ್ದಾನೆ, ಹೇಗೆ ಅಭಿವೃದ್ಧಿ ಆಗ್ತಿದ್ದಾನೆಂದು ನೋಡುವಾಗ ನಾವೇನು ಕೂತ್ಕೊಂಡು ಆ ಮಗುವಿಗೆ ಆ ಕಡೆ ಈ ಕಡೆ ಎಳೆಯುತ್ತಾ ಬೆಳಿ ಮಗನೇ ಬೆಳಿ, ಉದ್ದವಾಗು ಎಂದು ಹೇಳ್ತಾ ಇಲ್ವಲ್ಲ. ತನ್ನ ಪ್ರಿಯರು ನಿದ್ರೆ ಮಾಡುತ್ತಿರುವಾಗಲೂ ಆತನು ಅದನ್ನು ಅವರಿಗೆ ಕೊಡುತ್ತಾನೆ. ನಂಬಿರಿ ಯೇಸುವಿನ ಆಶೀರ್ವಾದಗಳು ಎಷ್ಟು ಅದ್ಭುತವಾಗಿವೆ ಎಂದು. ನಮ್ಮ ಮಕ್ಕಳ ವಿಷಯದಲ್ಲಿ, ನಮ್ಮ ವಿಷಯದಲ್ಲಿ ಆತನು ಎಷ್ಟೋ ಆಶೀರ್ವಾದಗಳನ್ನು ಕೂಡಿಟ್ಟಿದ್ದಾನೆ. ಸುಮ್ಮನೆ ಏನೋ ಕಷ್ಟಪಟ್ಟು ಏನೋ ಸಾಧಿಸಬೇಕೆಂದು ಬಯಸಬೇಡಿ, ಸುಮ್ಮನೆ ಪ್ರಯಾಸ ಪಡಬೇಡಿ. ಗತಿಸಿ ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ಗತಿಸಿ ಹೋಗಲಾರದ ಆಹಾರಕ್ಕಾಗಿ ದುಡಿಯಿರಿ ಎಂದು ಯೇಸು ಹೇಳಿದ್ದಾರೆ. ಇಹಲೋಕ ಸಂಬಂಧವಾದ ಐಶ್ವರ್ಯ ತಾತ್ಕಾಲಿಕವಾದದ್ದಾಗಿದೆ. ಶಾಶ್ವತವಾದ ಆಶೀರ್ವಾದಕ್ಕಾಗಿ ನಾವು ಪ್ರಯಾಸ ಪಡೋಣ. ಈ ಲೋಕದ ಎಲ್ಲಾ ನಮ್ಮ ಅವಶ್ಯಕತೆ ತೀರಿಸಲು ಕರ್ತನು ಸಿದ್ಧನಾಗಿಯೇ ಇದ್ದಾರೆ. ಈ ಕೀರ್ತನೆ 1ನೇ ವಚನ ಹೇಳುತ್ತೆ, ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಮನೆ ಕಟ್ಟಬೇಕು, ಮನೆ ಕಟ್ಟಬೇಕು, ಮನೆ ಕಟ್ಟಬೇಕು ಎಂದು ಎಷ್ಟೋ ಜನ ಪ್ರಯಾಸಪಟ್ಟು ಅದರ ನಿಮಿತ್ತ ಎಷ್ಟು ಜನ ಸಾಲಕ್ಕೊಳಗಾಗ್ತಿದ್ದಾರೆ ಗೊತ್ತಾ? ಮನೆ ಕಟ್ಟುವ ವಿಷಯ ಬಂದ್ರೆ ಆ ಡಾಕ್ಯುಮೆಂಟ್ಸ್ಗಳ ಜಗಳ, ಎಲ್ಲೋ ಒಂದು ಕಡೆಯಲ್ಲಿ ಸ್ಟಕ್ ಆಗಿ ಟೆನ್ಷನ್ ಮಾಡಿಕೊಂಡು ಆ ಕೆಲಸ ನಿಂತು ಹೋಗಿದ್ದಕ್ಕೆ ಎಷ್ಟೋ ಒತ್ತಡಕ್ಕೊಳಗಾಗಿ ಬಹಳ ಜನ ಹಾರ್ಟ್ ಅಟ್ಯಾಕ್ಗೆ ಒಳಗಾಗಿ ಸಾಯುವಂಥದ್ದು, ಸಾಲದಲ್ಲಿ ಮುಳುಗುವಂಥದ್ದು, ಇರುವುದನ್ನು ಕೂಡ ಕಳೆದುಕೊಳ್ಳುವಂಥದ್ದು ನೀವು ಗಮನಿಸುತ್ತಾ ಇರಬಹುದು. ಯೆಹೋವನಿಗೆ ಯಾವಾಗ ನೀವು ಮನೆ ಬೇಕೋ ಬೇಡಿಕೊಳ್ಳಿರಿ, ಆತನು ಕೊಡುತ್ತಾನೆ. ನಿಮ್ಮ ಪ್ರಯತ್ನ ನೀವು ಮಾಡಿರಿ, ಬೇಡ ಅನ್ನುತ್ತಾ ಇಲ್ಲ. ಆದರೆ ಓವರ್ ಆಗಿ, ಕನ್ನಿಂಗ್ ಆಗಿ, ಅಡ್ಡದಾರಿಯಲ್ಲಿ, ಸುಳ್ಳು ದಾರಿಯಲ್ಲಿ ಲಂಚ ಕೊಡುತ್ತಾ, ಮೋಸ ಮಾಡುತ್ತಾ, ತಪ್ಪು ದಾರಿಯಲ್ಲಿ ದುಡ್ಡು ಸಂಪಾದಿಸಲು ಬಯಸಬೇಡಿರಿ, ಆಶಿಸಬೇಡಿರಿ. ನಮಗೆ ಆತನು ಕೊಡಬಲ್ಲನು, ಸಮಸ್ತವನ್ನು ಕೊಡಬಲ್ಲನು. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಏನಂತೆ? ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥವೇ.
ನೀವು ನೋಡಿದಿರಲ್ಲವೇ, ಕೆಲವೊಂದು ಸೆಲೆಬ್ರಿಟೀಸ್ಗಳಿಗೆ, ಕೆಲವೊಂದು ರಾಜಕೀಯ ನಾಯಕರಿಗೆ ಅವರ ಸೆಕ್ಯೂರಿಟಿಗೋಸ್ಕರ ಎಷ್ಟು ಲಕ್ಷಾಂತರ ಕೋಟ್ಯಾಂತರ ದುಡ್ಡು ಖರ್ಚು ಮಾಡ್ತಾರೆ ಗೊತ್ತಾ? ಎಷ್ಟೋ ದೊಡ್ಡ ಪ್ರಮಾಣದ ಸೆಕ್ಯೂರಿಟಿಗೋಸ್ಕರ ಒಂದು ದೊಡ್ಡ ಪ್ರಮಾಣದ ಟೀಮೇ ಇಟ್ಕೊಳ್ತಾರೆ. ಆ ಗಣ್ಯರು ಹೊರಗಡೆ ಹೋದ್ರು, ಒಳಗಡೆ ಬಂದ್ರು, ಹೊರಗಡೆ ಎಲ್ಲೇ ಸುತ್ತಾಡಿದ್ರು, ಅವರ ಕಾವಲು ಕಾಯಲು ಯಾವಾಗ್ಲೂ ಕೂಡ ಡ್ಯೂಟಿ ಮಾಡ್ತಾ ಇರ್ತಾರೆ. ಅವರ ಪಕ್ಕದಲ್ಲಿಯೇ ಗನ್ ಹಿಡ್ಕೊಂಡು ಸುತ್ತಾಡುತ್ತಲೇ ಇರ್ತಾರೆ. ನೋಡಿದಿರಲ್ಲವೇ? ಎಷ್ಟೇ ಜನ ಕಾವಲುಗಾರರಿದ್ರೂ ಕೂಡ ದೇವರು ಕಾಪಾಡದೇ ಇದ್ದರೆ ಅಲ್ಲಿ ಸುರಕ್ಷಿತವಿರಲ್ಲ. ಎಷ್ಟು ಜನ ಹೀಗೆ ಈ ರೀತಿ ಗಣ್ಯರಾಗಿರುವಂಥವರು ಕೊಲ್ಲಲ್ಪಟ್ಟಿದ್ದಾರೆ ಪ್ರಿಯರೇ. ಅಬ್ರಹಾಂ ಲಿಂಕನ್, ನಮ್ಮ ದೇಶದ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ಅವ್ರ ಬಗ್ಗೆ ನೋಡಿ, ಎಷ್ಟೋ ದೊಡ್ಡ ಪ್ರಮಾಣದಲ್ಲಿ ಸೆಕ್ಯೂರಿಟಿ ಇತ್ತು. ಆದರೆ ಯೆಹೋವನು ಕಾವಲು ಕಾಯದಿದ್ದರೆ ಕಾವಲು ಕಾಯುವವರು ಕಾಯುವುದು ವ್ಯರ್ಥ. ಎಷ್ಟೋ ಜನ ಈ ದಿನಮಾನಗಳಲ್ಲಿ ಹೇಳ್ತಾರಲ್ಲವೇ, ನಾನು ಎಷ್ಟೋ CC ಕ್ಯಾಮ್ರಾ ಇಟ್ಟಿದ್ದೇನೆ, ಎಲೆಕ್ಟ್ರಿಕ್ ಶಾಕ್ ಹೊಡೆಯುವಂತಹ ಒಂದು ಫೆನ್ಸಿಂಗ್ ಹಾಕಿಕೊಂಡಿದ್ದೇನೆ ಎಂಬುದಾಗಿ ಒಬ್ಬ ಆತನು ಹೇಳಿದ. ಸ್ವಂತ ಅವನ ಮಗನೇ ಹೋಗಿ ಅದನ್ನು ಮುಟ್ಟಿ ಸತ್ತೋದನಂತೆ. ನೋಡಿ, ಅವನು ಮಾಡಿದ್ದೇ ಅವನಿಗೆ ಕೇಡಾಗಿ ಮಾರ್ಪಟ್ಟಿತು. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಸುತ್ತಲೂ ಆತನು ತನ್ನ ದೂತರನ್ನು ಕಾವಲಾಗಿಡುತ್ತಾನೆ. ಒಮ್ಮೆ ಸೈತಾನನು ಬಂದು ದೇವರ ಮುಂದೆ ಏನ್ ಹೇಳ್ತಾನೆ? ನೀನು ಯೋಬನ ಸುತ್ತಲೂ ಬೇಲಿ ಹಾಕಿದೆಯಲ್ಲವೇ, ನನಗೆ ಹೇಗೆ ಅವನನ್ನು ಮುಟ್ಟನುತಿ? ನೋಡಿ, ದೇವರ ಬೇಲಿ ನಮ್ಮ ಸುತ್ತಲೂ ಇರುವಾಗ, ದೇವರ ಕಾವಲು ನಮ್ಮ ಸುತ್ತಲೂ ಇರುವಾಗ ಯಾರೊಬ್ಬರೂ ನಮ್ಮನ್ನು ಮುಟ್ಟಲಾರರು ಪ್ರಿಯರೇ. ಕಣ್ಣು ಗುಡ್ಡಿನಂತೆ ನಿಮ್ಮನ್ನು ಕಾಪಾಡುತ್ತೇನೆಂದು ದೇವರು ಹೇಳಿದ್ದಾರೆ. ನಾವು ದೇವರ ಮೇಲೆ ನಂಬಿಕೆ ಇಡೋಣ. ದೇವರಿಗೆ ನಾವು ಬೇಡಿಕೊಳ್ಳೋಣ, ನಮಗೆ ಮನೆ ಬೇಕಾಗೋದಾದರೆ, ದೇವರಿಗೆ ಬೇಡೋಣ ಆಶೀರ್ವಾದ ಬೇಕಾಗಿರೋದಾದರೆ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವೂ ಗರ್ಭಫಲವೂ ಆತನ ಬಹುಮಾನವೇ. ಕೆಲವರು ಮಕ್ಕಳಿಲ್ಲ ಅನ್ನುತ್ತಾರೆ. ಆದರೆ ದೇವರು ಮಕ್ಕಳು ಕೊಟ್ಟರೆ ಆ ಮಕ್ಕಳನ್ನು ಹೇಗೆ ಬೆಳೆಸ್ತಾ ಇದ್ದಾರೆ? ಮಕ್ಕಳು ನಮ್ಮ ಸ್ವಾಸ್ಥ್ಯವಲ್ಲ, ದೇವರು ಕೊಟ್ಟ ಬಹುಮಾನ ಆಗಿದ್ದಾರೆ. ಹಾಗೆಯೇ 128ನೇ ಕೀರ್ತನೆ 1ನೇ ವಚನ ನೋಡುವುದಾದರೆ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವನು ಧನ್ಯನು. ನಿಶ್ಚಯವಾಗಿ ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ. ಎಷ್ಟೋ ಜನರು ಈ ದಿನಗಳಲ್ಲಿ ಬೇರೆಯವರ ಕಷ್ಟಾರ್ಜಿತ ಮೇಲೆ ಆಧಾರವಾಗಿದ್ದಾರೆ. ವಯಸ್ಸಿಗೆ ಬಂದ ಯವನಸ್ಥ ಮಕ್ಕಳು ತಂದೆ ತಾಯಿಗಳಿಗೆ ಭಾರವಾಗೋದು, ಮದುವೆಯಾಗಿ ಮಕ್ಕಳಾದರೂ ಕೂಡ ತಂದೆ ತಾಯಿಗಳ ಮೇಲೆ ಅವರು ಆಧಾರವಾಗಿರೋದು. ಎಷ್ಟೋ ಜನ ಗಂಡಂದಿರು ಹೆಂಡತಿಯ ಸಂಪಾದನೆ ಮೇಲೆ ಆಧಾರವಾಗಿರೋದು. ಎಷ್ಟೋ ಜನರು ಮತ್ತೊಬ್ಬರ ಆದಾಯದ ಮೇಲೆ ಆಧಾರಗೊಂಡು ಬದುಕುವಂತಹ ಬದುಕು ನಾವು ನೋಡ್ತೇವಲ್ಲವೇ? ಅದು ಆಶೀರ್ವಾದವಲ್ಲ. ನೀವು ಕಷ್ಟಪಟ್ಟದ್ದನ್ನು ನೀವು ಹೊಟ್ಟೆ ತುಂಬ ತಿನ್ನುವ ಹಾಗೆ ಇನ್ನೊಬ್ಬರಿಗೆ ಕೈ ಚಾಚಿ ಬೇಡುವ ಅಗತ್ಯವಿಲ್ಲ, ಇನ್ನೊಬ್ಬರಿಗೆ ಭಾರವಾಗಿರುವ ಅಗತ್ಯವಿಲ್ಲ. ದೇವರು ಆಶೀರ್ವದಿಸುತ್ತಾರೆಂದು ಆತನನ್ನು ನಂಬಿರಿ. ಮುಂಬರುವ ಹೊಸ ವರ್ಷದಲ್ಲಿ ದೇವರೇ, ನಮಗೆ ನಿಮ್ಮ ಆಶೀರ್ವಾದ ಬೇಕು, ನಮ್ಮ ಮನೆ ಸುತ್ತಲೂ ನಿಮ್ಮ ಭದ್ರತೆ ಕಾವಲು ಬೇಕು, ನಮ್ಮ ಅಗತ್ಯತೆ ಕೊಡುವ ದೇವರು ನೀವಾಗಿದ್ದೀರೆಂದು ನಿಮ್ಮಲ್ಲಿ ನಂಬಿಕೆ ಬೇಕು. ನೀವು ಆಶೀರ್ವದಿಸಿದ ಕುಟುಂಬವನ್ನಾಗಿ ನಮ್ಮ ಕುಟುಂಬ ಮಾಡಿರಿ ಎಂದು ಕರ್ತನಿಗೆ ಬೇಡಿಕೊಳ್ಳಿರಿ. ಹಾಗೆಯೇ ಮುಂದೆ ನೋಡುವುದಾದರೆ 3ನೇ ವಚನ ಏನು ಹೇಳುತ್ತೆ ನೋಡಿ. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷೆಯಂತಿರುವಳು. ನಿನ್ನ ಅಂತಃಪುರದಲ್ಲಿ, ನಿನ್ನ ಮನೆಯಲ್ಲಿ ನಿನ್ನ ಹೆಂಡತಿ ಇರುತ್ತಾಳಲ್ಲವೋ? ಬಹಳಷ್ಟು ಜನರ ಮನೆಯಲ್ಲಿ ಹೆಂಡತಿ ಇರೋದಿಲ್ಲ. ಅಯ್ಯೋ, ಹೆಂಡತಿ ತವ್ರ ಮನೆಗೆ ಹೋಗಿದ್ದಾಳೆ ಅಂತಾರೆ, ಹೆಂಡತಿ ದುಬೈನಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತಾರೆ, ಹೆಂಡತಿಗೆ ಜಾಬ್ ಬಂದಿದ್ದಕ್ಕೆ ಬೇರೆ ಊರಲ್ಲಿ ಇದ್ದಾಳೆ ಅಂತಾರೆ. ಯಾಕೆ ಬೇಕು ಹೇಳಿ? ಮದುವೆ ಆದ ನಂತರ ಗಂಡ ಹೆಂಡತಿಯರು ಬೇರೆಯಾಗಿರಬಾರದು ಎಂದು ದೇವರ ವಾಕ್ಯ ಹೇಳುತ್ತೆ ಅಲ್ಲವೇ? ಈ ದಿನಗಳಲ್ಲಿ ಎಷ್ಟೋ ಜನ ಗಂಡ ಹೆಂಡತಿಯರ ಮಧ್ಯದಲ್ಲಿ ಕುಟುಂಬದಲ್ಲಿ ಸಮಾಧಾನವಿಲ್ಲ. ಒಂದೇ ಮನೆಯಲ್ಲಿರ್ತಾರೆ ಬೇಕಾದ್ರೆ, ಆದರೆ ಒಬ್ಬರಿಗೊಬ್ಬರು ಮಾತೇ ಆಡೋದಿಲ್ಲ. ನಿನ್ನ ಹೆಂಡತಿ ನಿನ್ನ ಅಂತಃಪುರದಲ್ಲಿ ಫಲಭರಿತಳಾಗಿರುತ್ತಾಳೆ, ದ್ರಾಕ್ಷಲತೆಯಂತಿರುತ್ತಾಳೆ. ನೋಡಿದ್ದೀರಾ ದ್ರಾಕ್ಷೆ ಬಳ್ಳಿ ಯಾವ ರೀತಿ ಕಂಬಕ್ಕೆ ಆಧಾರವಾಗಿದ್ದು ಫಲಿಸುತ್ತದೋ ಹಾಗೆ ಗಂಡ ಹೆಂಡತಿಯರಿಬ್ಬರೂ ಸೇರಿ ಫಲಿಸುತ್ತಾರೆ. ಊಟದ ಮೇಜಿನಲ್ಲಿ ಕೂತ್ಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತೆ ಇರುತ್ತಾರೆ. ನಿಮ್ಮ ಗಂಡು ಮಕ್ಕಳು, ನಿಮ್ಮ ಹೆಣ್ಣು ಮಕ್ಕಳು, ಎಲ್ಲಾ ಮಕ್ಕಳು ನಿಮ್ಮ ಮೇಜಿನ ಸುತ್ತಲೂ, ನಿಮ್ಮ ಡೈನಿಂಗ್ ಟೇಬಲ್ ಸುತ್ತಲೂ ಎಲ್ಲರೂ ಒಟ್ಟಿಗೆ ಸೇರಿ ಈ ರೀತಿಯಾಗಿ ಊಟ ಮಾಡುತ್ತೀರೋ? ಇಲ್ಲವೇ ಛತ್ರದಂತೆ ಯಾರು ಯಾವಾಗ ಬರ್ತಾರೋ ಗೊತ್ತಿಲ್ಲ, ಯಾವಾಗ ಊಟ ಮಾಡ್ತಾರೋ ಗೊತ್ತಿಲ್ಲ, ಆಗಿದೆಯಾ? ಒಂದು ಪದ್ಧತಿ ಇಲ್ಲದಂತಾಗ್ಬಿಟ್ಟಿದೆ ಈ ದಿನ. ಕರ್ತನನ್ನು ಸ್ತುತಿಸಿ ಊಟ ಮಾಡಬೇಕು, ಕುಟುಂಬವಾಗಿ ದೇವರನ್ನು ಸ್ತುತಿಸಬೇಕು. ಆಶೀರ್ವದಿಸಲ್ಪಟ್ಟ ಮಕ್ಕಳು ನಿಮ್ಮೊಂದಿಗೆ ಅಂಟಿಕೊಂಡವರಾಗಿರುತ್ತಾರೆ. ನಿಮ್ಮ ಮಕ್ಕಳು ಎಣ್ಣೆ ಮರದ ಸಸಿಗಳಂತೆ ಬೆಳೆದು ಅಭಿವೃದ್ಧಿಯಾಗುತ್ತಾರೆ. ಅವರು ಫಿಸಿಕಲ್ ಆಗಿ, ಬೈಬಲಲ್ಲಿ ನಾವು ನೋಡ್ತೇವಲ್ಲವೇ, ದೇವರ ದಯೆಯಲ್ಲಿ, ಮನುಷ್ಯರ ದಯೆಯಲ್ಲಿ ಸಮುವೇಲನು ಯಾವ ರೀತಿ ಬೆಳೆಯುತ್ತಾನೆ, ಅದೇ ರೀತಿ ಯೇಸು ಕ್ರಿಸ್ತನ ಕುರಿತಾಗಿಯೂ ಕೂಡ ಹಾಗೆ ಬರೆಯಲಾಗಿದೆ.
ಮನುಷ್ಯರ ದಯೆಯಲ್ಲೂ ದೇವರ ದಯೆಯಲ್ಲಿಯೂ ಯೆಹೋವನ ದಯೆಯಲ್ಲಿಯೂ ದೇಹ ಬಲದಲ್ಲಿಯೂ ಜ್ಞಾನದಲ್ಲಿಯೂ ಯೇಸು ಅಭಿವೃದ್ಧಿಯಾದರು. ಇಂತಹ ಆಶೀರ್ವಾದ ದುಡ್ಡು ಕೊಟ್ಟು ಕೊಂಡ್ಕೊಳ್ಳಲಿಕ್ಕಾಗಲ್ಲ. ದೇವರಿಗೆ ನಾವು ವಿಧೇಯರಾದರೆ ಆಶೀರ್ವದಿಸಲ್ಪಡ್ತೇವೆ. ನೀವು ಮಕ್ಕಳನ್ನು ಕಾಣುವಿರಿ ಅಂದರೆ ನೀವು ಮುಪ್ಪಿನ ವೃದ್ಧಾಪ್ಯದಲ್ಲಿ ಆರೋಗ್ಯಕರವಾಗಿರ್ತೀರಿ ಎಂದರ್ಥ. ನೀವು ನಿಮ್ಮ ಮಕ್ಕಳೊಂದಿಗೆ ಆಶೀರ್ವದಿಸಲ್ಪಡ್ತೀರಿ. ಈ ವರ್ಷದಲ್ಲಿ ಇಂತಹ ಆಶೀರ್ವಾದಗಳನ್ನು ನಾವು ಹೊಂದಿದ್ದೇವಾ? ಸಮಾಧಾನ ಸಂತೋಷದಿಂದ ನಮ್ಮ ಕುಟುಂಬ ಇದೆಯಾ? ನಾವು ಕಷ್ಟಪಡ್ತಾ ಇದ್ದೇವೆ, ಏನಾದರೂ ಸಾಧಿಸಿದ್ದೇವಾ? ಏನಾದರೂ ಉಳಿತಾಯ ಆಗಿದೆಯಾ? ಏನಾದರೂ ಫಲಿಸಿದ್ದೇವಾ? ಅಭಿವೃದ್ಧಿಯಾಗಿದ್ದೇವಾ? ನಮ್ಮ ಕುಟುಂಬ ಹೇಗಿದೆ? ಗಂಡ ಹೆಂಡತಿಯರಿಬ್ಬರ ನಡುವೆ ಸಮಾಧಾನ ಇದೆಯಾ? ಮಕ್ಕಳು ಹೇಗಿದ್ದಾರೆಂದು ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುವುದು ಅಗತ್ಯವಾಗಿದೆ. ನಾಳಿನ ದಿನದಲ್ಲಿ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಆಗಿದೆ, ವಿವಾಹ ವಾರ್ಷಿಕೋತ್ಸವ. 1982ನೇ ವರ್ಷ ಡಿಸೆಂಬರ್ 28ರಂದು ನನಗೂ ನನ್ನ ಹೆಂಡತಿ ಸುಲೋಚನಾ ಅವರಿಗೂ ದೈವ ಚಿತ್ತಾನುಸಾರವಾಗಿ ವಿವಾಹ ನಡೆಯಿತು. ಅದಾದ ನಂತರ ಸೇವೆ ಪ್ರಾರಂಭಿಸಿದೆವು. ಈ 42 ವರ್ಷಗಳಲ್ಲಿ ಇಸ್ರಾಯೇಲರು ಅರಣ್ಯ ಪ್ರಯಾಣದಲ್ಲಿ ನಮ್ಮನ್ನು ಎಷ್ಟೋ ಶೋಧನೆಗಳನ್ನು, ಹೋರಾಟಗಳನ್ನು, ಶ್ರಮೆಗಳನ್ನು, ಕಷ್ಟಗಳನ್ನು, ನಷ್ಟಗಳನ್ನು, ಬಾಧೆಗಳು, ವ್ಯಾಧಿಗಳು, ಕೇಡುಗಳು, ಮರಣ, ಅಪಾಯಕರವಾದ ಪರಿಸ್ಥಿತಿ ಉಂಟಾದರೂ ಇಂದಿನವರೆಗೂ ನಾನು ನನ್ನ ಹೆಂಡತಿ ಸುರಕ್ಷಿತವಾಗಿರೋದು ಮಾತ್ರವಲ್ಲದೆ ಆರೋಗ್ಯಕರವಾಗಿದ್ದೇವೆ. ಮಾತ್ರವಲ್ಲ, 3 ಮಂದಿ ಮಕ್ಕಳು, ಅವರ ಕುಟುಂಬಗಳ ಸಹಿತವಾಗಿ 10 ಮಂದಿ ಮೊಮ್ಮಕ್ಕಳನ್ನು ದೇವರು ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರೇ, ನಿಮಗೆ ವಂದನೆಗಳಯ್ಯ. ನನ್ನನ್ನು ನನ್ನ ಮನೆಯವರನ್ನು ಆಶೀರ್ವದಿಸಿ ಮತ್ತೊಬ್ಬರಿಗೆ ಭಾರವಾಗಿರದಂತೆ ಅನೇಕರಿಗೆ ಆಶೀರ್ವಾದಕರವಾಗಿ ಮಾಡಿದ್ದೀರಿ. ಇಂತಹ ಕುಟುಂಬ ಪ್ರತಿಯೊಬ್ಬರಿಗೆ ದೇವರು ದಯಪಾಲಿಸಬೇಕೆಂದು ಕರ್ತನಿಗೆ ಬೇಡಿಕೊಳ್ಳೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಈ ಅನುದಿನದ ಧ್ಯಾನದಲ್ಲಿ ಈ ವಾಕ್ಯ ವೀಕ್ಷಿಸುವ ಪ್ರತಿ ಕುಟುಂಬವನ್ನು ದೇವರೇ ವಿಶೇಷವಾಗಿ ಆಶೀರ್ವದಿಸಿರಿ. ಹೊಸ ವರ್ಷದೊಳಗೆ ಪ್ರವೇಶಿಸುವಾಗ ಕುಟುಂಬವಾಗಿ ಅಭಿವೃದ್ಧಿಯಾಗುವಂತೆ, ಗಂಡ ಹೆಂಡತಿಯರಾಗಿ ಎಲ್ಲ ಸಮಾಧಾನದೊಂದಿಗೆ ಅಭಿವೃದ್ಧಿಯಾಗುವಂತೆ ಸಹಾಯ ಮಾಡಿರಿ. ಮಕ್ಕಳು ಲೋಕದಲ್ಲಿ ಮುಳುಗಿ ಹೋಗದಂತೆ ಯೇಸುವಿಗೆ ಮಕ್ಕಳಾಗಿ ಬದುಕುವಂತೆ ಸಹಾಯ ಮಾಡಿರಿ. ಮಕ್ಕಳನ್ನು ನೋಡಿ ಆನಂದಿಸುವಂತೆ ಸಹಾಯ ಮಾಡಿರಿ. ಕುಟುಂಬಗಳಲ್ಲಿ ಸಮಾಧಾನವನ್ನು, ಆದಾಯವನ್ನು, ಅಭಿವೃದ್ಧಿಯನ್ನು ಅನುಗ್ರಹಿಸಿರಿ. ನಮ್ಮ ಎಲ್ಲಾ ಅವಶ್ಯಕತೆ ತೀರಿಸುವ ದೇವರು ನೀವಾಗಿದ್ದೀರೆಂದು ನಂಬುವಂತೆ ಸಹಾಯ ಮಾಡಿರಿ. ಮೋಸ ಅನ್ಯಾಯ ಮಾಡಲಾರದಂತೆ ನೀವು ಕೊಟ್ಟದ್ದಕ್ಕಾಗಿ ನಿಮ್ಮನ್ನು ಸ್ತುತಿಸುವ ಕೃಪೆ, ಕೃತಜ್ಞತೆ ಹೃದಯ ನಮಗೆ ದಯಪಾಲಿಸಿರಿ. ಮುಂದೆ ಬರಲಿಕ್ಕಿರುವ ಹೊಸ ವರ್ಷದಲ್ಲಿ ನಿಮ್ಮ ಪ್ರಣಾಳಿಕೆ ಏನೆಂದು ಅರ್ಥಕೊಳ್ಳಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ ಏನೇ ಇರುವುದಾದರೆ ದಯವಿಟ್ಟು ಈ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ದಯವಿಟ್ಟು ಪ್ರಾರ್ಥಿಸಿರಿ. ನೀವು ಆಶೀರ್ವದಿಸಲ್ಪಟ್ಟು ಆಶೀರ್ವಾದದ ಕುಟುಂಬ ಆಗಿರಬೇಕೆಂದು, ಯೆಹೋವನಿಂದ ಆಶೀರ್ವದಿಸಲ್ಪಟ್ಟ ಕುಟುಂಬ ಈ ರೀತಿಯಾಗಿರುವುದು ಎಂದು ಹೇಳುವ ಹಾಗೆ ದೇವರು ನಮ್ಮ ಕುಟುಂಬವನ್ನು ನಮ್ಮನ್ನು ಅಭಿವೃದ್ಧಿಪಡಿಸಲಿ. ಮತ್ತೆ ಮುಂದೆ ಬರಲಿಕ್ಕಿರುವ ಹೊಸ ವರ್ಷದಲ್ಲಿ ಕುಟುಂಬವಾಗಿ ದೇವರಿಗೋಸ್ಕರ ಜೀವಿಸಿ ದೇವರ ಸಾಕ್ಷಿಗಾಗಿ ಆಶೀರ್ವದಿಸಲ್ಪಡೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.